ಹಲೋ, ಎಲ್ಲರಿಗೂ ನಮಸ್ಕಾರ, ಸಸ್ರಿಗಾಲ, ಅಸ್ಸಲಾಮ್ ಅಲೈಕುಮ್. ಎಲ್ಲರೂ ಚೆನ್ನಾಗಿರೋದು ಭಾವಿಸ್ತೀನಿ. ನಾನು ನಿಮ್ಮ ಶೇಕ್ಸ್ ಬಂದು ಮಾತಾಡ್ತಿರೋದು. ನೋಡ್ಬೋದು, ನಾವೆಲ್ಲ RXಗಳನ್ನ ತೊಗೊಂಡು ರೈಡಿಗೆ ಹೊರಟಿದ್ವಿ. ನಮ್ಮ RCB ಜೊತೆ RX ಕ್ಲಬ್ ಬೆಂಗಳೂರು ಆ್ಯಂಡ್ ಟಾಕ್ ಇಗ್ನೈಟರ್ಸ್ ಬೆಂಗಳೂರು ಜೊತೆ. ಸೊ ಎಲ್ಲ ಬೈಕ್ಸ್ ರೆಡಿ ಇದೆ, ನಮಗೋಸ್ಕರ ಕಾಯ್ತಾಯಿದ್ರು ಇಲ್ಲಿ. 1 2 3 4 Z, 3 ಬ್ಲೂಸ್ 1 ರೆಡ್ ಎಲ್ಲ ಆರಿಸ್ಬಿಟ್ರಲ್ಲಪ್ಪ ಗುರು. ನಾವಿವಾಗ ಹೋಗ್ತಾ ಇರೋದು ಮಸೀನಗುಡಿ ಸ್ನೇಹಿತರ. ಸೊ ದಿಸ್ ಟೈಮ್ ಓನ್ಲಿ RX 2 ಸ್ಟ್ರೋಕ್ ರೈಡ್ ಇರುತ್ತೆ. ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಆಗಿದ್ದು, ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇರಲಿಲ್ಲ. ವಿತಿನ್ 15-20 ಡೇಸ್ ಓಕೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ RX ಬಾಯ್ಸ್ನ ರೆಡಿ ಮಾಡಿರೋದು ನಮ್ಮ ರಿಯಾಜ್ ಭಾಷಾ RK ಬೈಕ್ ಝೋನಿಂದ. ಸೊ ಹಾಗಾಗಿ ಓಕೆ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಐಟ್ನರಿ ಹಾಕಿದೆ. ಓಕೆ ಆಯ್ತು ಎಲ್ಲರಿಗೆ. ಸೊ 9 ಜನ ಹೋಗ್ತಿದ್ದೀವಿ ಸ್ನೇಹಿತರೆ. 10 ಜನ ಹೋಗಬೇಕಾಗಿತ್ತು, 9 ಜನ ಹೋಗ್ತಿದ್ದೀವಿ. ನಮ್ಮ RX ಬಾಯ್ಸ್ದು ಆವಳಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. You're the rhythm of RX. What a beautiful climate with an RX, bro. RXಗೂ ಈ ಕ್ಲೈಮೇಟ್ಗೂ ನಮ್ಮ ಸೂರ್ಯಾಜಿ ಕೊಡ್ತಾ ಇರೋ ಬ್ಲೂಮ್ಗೂ ವಾರ್ರೆ ವಾ ಚಿಂದಿ. RX ಅಲ್ಲಿ ಓಡಿಸೋ ಮಜಾನೇ ಬೇರೆ ಗುರು. RX ಹೊಡೆಯೋ ಮಜಾನೇ ಬೇರೆ, ಏನಾದರೂ ಹೇಳಿ. ಯಾರ್ದು ರಿದಮ್ ಸ್ನೇಹಿತರ?
ಸ್ನೇಹಿತರೆ, ಸಮಯ ಬಂದು 10 ಗಂಟೆ. ಬ್ರೇಕ್ಫಾಸ್ಟ್ ಸ್ಟಾಪ್ ಹಾಕಿದ್ದೀವಿ. ಫುಲ್ ಬಿಸಿಲಿದೆ, ಆದರೂ ನೋಡಿ ಬಿಸಿಲಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಏನಕ್ಕೆ ಬಿಸಿಲಲ್ಲಿ ಅಂತ ಹೇಳಿದ್ರೆ, ಇದು ಬಿಟ್ಟು ಹೋಗಿ ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕ್ರಿ ಬಿಸಿಲಲ್ಲಿ ನೀವು ಇಲ್ಲೇ ಕೂತಿದ್ದೀರಾ? ಗಾಡಿ ಸೇಫ್ಟಿಗೋಸ್ಕರ. ಇಡ್ಲಿ ತಿನ್ನೋಷ್ಟೊತ್ತಿಗೆ ಇಲ್ಲಿ ಗಾಡಿ ಮನ್ಮಯ ಆಗ್ಬಿಟ್ಟಿರುತ್ತಲ್ಲ. ನೋಡಿ ಸ್ನೇಹಿತರೆ, ಸೊ ಒಳಗಡೆನೂ ಇದೆ ಸೀಟಿಂಗ್ ಅರೇಂಜ್ಮೆಂಟು. ಆದರೆ ನಾವು ಏನಕ್ಕೆ ಇಲ್ಲಿ ಕೂತ್ಕೊಂಡ್ವಿ ಹೇಳಿ, ಗಾಡಿಗಳು ಇಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಸಿಲಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ನೋಡಿ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಯಾರು ಕೇಳಲ್ಲ, ಅವರು ಇವಾಗ 4 ಟೇಬಲ್ ನಮಗೋಸ್ಕರ ಅಂತ ಹಾಕ್ಸಿರೋದು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ಬೇಕು ಸ್ನೇಹಿತರೆ. 84 ಕಿಲೋಮೀಟರ್ಸ್ ತೋರಿಸಿದೆ. 84 ಕಿಲೋಮೀಟರ್ಸ್ ಸಮ್ವೇರ್ ಅರೌಂಡ್ 2 hours ತೋರಿಸಿದೆ ಸ್ನೇಹಿತರೆ. ಗಾಡಿಗಳೆಲ್ಲ ಕ್ಲೀನಾಗಿ ನಿಂತಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಫುಲ್ ಜೋಶಲ್ಲಿ ಬಂದಿದ್ದಾರೆ ಸ್ನೇಹಿತರೆ. ಹಾಕೊಂಡು ಹಂಗೆ ಹಚ್ಕೊಂಡು ಹೋಯ್ತವ್ರೆ. ಸರ್ ನಾನು ಸುಮ್ಮನೆ ಒಂದು ಥ್ರಾಟ್ಲ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದೆ, ಫುಲ್ ಚಚ್ಕೊಂಡು ಹೋಗೇ ಬಿಟ್ರು. ಇವಾಗ ನಾನು ಹಿಡಿಬೇಕು ಅವ್ರಿಗೆಲ್ಲ ಇವಾಗ ಹೋಗಿ. ನಮ್ಮ ಸುಜ್ಜಾತ್ ಆವಾಗ ಸ್ವಲ್ಪ ಜೋಶ್ ಬರುತ್ತೆ. ಆರಾಮಾಗಿ ಬಾ ಅಂದರೆ ಕೇಳಲ್ಲ. ಓಕೆ, ರಾಕೆಟ್ ಇದ್ರೆ ಹಂಗೆ ಏನು ಯಾರಿಗೂ ಕೇಳೋಕ್ಕಾಗಲ್ಲ. ಬಾಯ್ಸ್ಗೆ ಫಾರೆಸ್ಟ್ ನುಗ್ಗಕ್ಕೆ ಮುಂಚೆ ಫುಲ್ ಜೋಶ್ ಬಂದ್ಬಿಟ್ಟಿದೆ. ವೈ ಬಾಯ್ಸ್ ವೈ ಲೀಡ್ ನಾನೇ ಬಿಟ್ಟು ಹೋಗ್ತಿದ್ದೀರಾ ನೀವು? ಹಾಂ, ಫುಲ್ ಜೋಶಲ್ಲಿ ಮಾಡಿದ್ದಾರೆ ಫಾರೆಸ್ಟ್ ನುಗ್ಗಕ್ಕೆ ಮುಂಚೆನೆ. ಅಶೋಕ್ ಹೋಗ್ತವ್ರೆ. ಇತ್ತೀಚೆಗೆ ಸ್ನೇಹಿತರೆ RX ಕಮ್ಯುನಿಟಿ, RX ಕ್ರೇಜು ಜಾಸ್ತಿನೇ ಆಗ್ಬಿಟ್ಟಿದೆ. ಹಂಗೆ RX ಅಲ್ಲಲ್ಲಿ ಕ್ಲಬ್ಗಳು, ಕಮ್ಯುನಿಟಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಆದರೆ ಬೆಂಗಳೂರಲ್ಲಿ ಮೊದಲನೆಯ ಕ್ಲಬ್ಬು ಅಂದರೆ ನಮ್ಮ RX ಓನರ್ಸ್ ಕ್ಲಬ್ಬೇ ಇದ್ದಿದ್ದು. ಆ ಕ್ರೇಜೇ ಬೇರೆ ಇತ್ತು ಆವಾಗಲೇ. ROC RX ಓನರ್ಸ್ ಕ್ಲಬ್ ಅಂತ ಹೇಳ್ಬಿಟ್ಟು ಬರೇ 2 ಸ್ಟ್ರೋಕು, ಅದು ಬರೀ RX-Z ಅದೇ ಇರೋದು ಆ ಕ್ಲಬ್ಬಲ್ಲಿ. ಆದರೆ ಇವಾಗ ಬೇಜಾನಾಗ್ಬಿಟ್ಟಿದೆ. ನಾನು ಆಲ್ಮೋಸ್ಟ್ ವರ್ಷದಿಂದ ಆ ಕ್ಲಬ್ಬು ನೋಡ್ತಾ ಇದ್ದೀನಿ. ಪ್ರದ್ವಿನ್ ಅಂತ ಹೇಳ್ಬಿಟ್ಟು ಅವನೇ ನಡೆಸ್ತಾ ಇರೋದು ಆ ಕ್ಲಬ್ಬು. ಆವಾಗೆಲ್ಲ ಆ ಕ್ಲಬ್ಬಲ್ಲಿ ನೋಡಿದ್ರೆ ಗಾಡಿಗಳು, ಆ ಮೀಟಪ್ಗಳು, ಆ ರೈಡ್ಗಳು ಒಂಥರ ಖುಷಿ ಆಗೋದು. ಇವಾಗ ಕ್ರೇಜ್ ಜಾಸ್ತಿ ಆಗಿಬಿಟ್ಟು ಗಾಡಿಗಳದು, ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ಹೋಗ್ತಾ ಇರ್ತಾರೆ ರೈಡ್ಗೆ. ಅವ್ರವ್ರದ್ದೇ ಒಂದು ಕ್ಲಬ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕರ್ನಾಟಕಕ್ಕೆ ಮೊದಲನೆಯ ಕ್ಲಬ್ ಅಂತ ಹೇಳ್ಬೋದು ಸ್ನೇಹಿತರೆ. ವಾಟ್ ಎವರ್ ಇಟ್ಸ್ ದಿ ರೈಡ್ ಅಷ್ಟೇ. ಏನ್ರಿ ಚೆಕ್ಕೆ ಮಾಡಿಲ್ಲ ಚೆಕ್ ಪೋಸ್ಟಲ್ಲಿ? ಹೌದಾ, ವಾಟ್ರಾ ಚೆಕ್ಕೆ ಮಾಡಿಲ್ಲ? ಓ ಲಾಟ್ರಿ ಬಾಯ್ಸ್ ಯಾರ್ಯಾರು ಏನೇನೋ ತೊಗೊಂಡು ಬಂದಿದ್ರು ನಂಗೆ ಗೊತ್ತಿಲ್ಲ. ಆದರೆ ಎಲ್ಲರಿಗೆ ಲಾಟ್ರಿ ಬನ್ನಿ ಹೋಗ್ಬಿಡೋಣ. ಹಂಗೆ ಏನಾದ್ರು ಸೈಟ್ ಸೀಯಿಂಗ್ ಆಗುತ್ತಾ ನೋಡುವ. ಏನಾದರೂ ಒಂದು ಕಾಣಲಿ. ಇವಾಗ ಈ ದರಿದ್ರ ಹಮ್ಗಳು ಸ್ಟಾರ್ಟ್ ಗುರು. ಓ ಶಿಶಾ, ಏನಾದರೂ ಇದೆಯಾ? ಬಂದ್ರು ಆಚೆ, ನಿಮ್ಗೋಸ್ಕರ ಕಾಯ್ತಿದ್ದೀವಿ ನಾವು. ಆಚೆ ಬಂದ್ರಪ್ಪ, ನೋಡಬೇಕು. ಹೆಂಗೆ ನೀವು ಒಳಗಡೆ ಕೂತಿದ್ರ? ಒಳಗಡೆ ಇದ್ರೆ ಆಗತ್ತಾ? ಬನ್ರಪ್ಪ. ಏನೂ ಇಲ್ಲ, ನಮ್ಮ RX ಸೌಂಡ್ಗಳಿಗೆ ಹೋಗೋದು ಅನ್ಸುತ್ತೆ ನೀನು.
ಅಶೋಕದ್ದು ಮಾತ್ರ ಸೈಲೆನ್ಸರು ಕ್ಯಾಟ್ ಹಾಕ್ಕೊಂಡು ಸ್ಮೂತಾಗಿ ಹೊಡ್ಕೊಂಡು ಹೋಗೋದು. ನಂಬುದು ನೋಡಿದ್ರೆ ವಾ, ಇಲ್ಲಿ ನೋಡಿ ಜಿಂಕೆಗಳು, ವಾ 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 ವಾ. ಓ ಶಿಷ್ಯ, ಹಾರ್ನ್ಗಳು ಹೊಡಿಬೇಡ್ರಿ. ಯಾಕ್ರಿ ಹಾರ್ನ್ಗಳು ಹೊಡಿತೀರಾ? ಸೆಲೆಕ್ಟಾಗಿ ಬನ್ರಿ, ಕಾಣತ್ತೆ ಏನಾದರೂ ಒಂದು. RX ಅಲ್ಲಿ ಯಾವುದೇ ಸೈಲೆನ್ಸರ್ ಹಾಕಿ, ಝೆಡ್ ಹಾಕಿ, ಮಿನಿ ಕ್ಯಾಟ್ ಹಾಕಿ ಎಲ್ಲದರಲ್ಲಿ ಒಂದು ಮಜಾ. ಯಾವ ಮಫ್ಲರ್ ಹಾಕಿದ್ರು ಒಂದು ಮಜಾ. ಸೊ ಅದಕ್ಕೆ RX ಅಂತಾರೆ ಎಲ್ಲರೂ. ಏನು ಹೇಳಿ, RX ಬೇಕು ಎಲ್ಲರಿಗೆ ಅಂದರೆ ಅದಕ್ಕೆ ಆ ಸೌಂಡು ಗುರು. ಸೈಲೆಂಟಾಗಿ ಹೋಗೋಣ. ಸೈಲೆಂಟಾಗಿ ಹೋದ್ರೆ ಎಲ್ಲಾದರೂ ಏನಾದರೂ ಕಾಣತ್ತೆ. ಏನಾದರೂ ಕಾಣತ್ತಾ ನೋಡಬೇಕು. ಈ ಥರ ಎಲ್ಲ ಸೌಂಡ್ ಮಾಡ್ಕೊಂಡು ಹೋದ್ರೆ ಎಲ್ಲಿ ಸಿಗತ್ತೆ ಹೇಳಿ? ಏನೂ ಸಿಗಲ್ಲ. ಫಾರೆಸ್ಟ್ ಏರಿಯಾ ಹೆಂಗೆ ಚಚ್ತಾ ಇದ್ದೀವಿ ನಾವು. ಏನು ಕತೆ? ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಮಗೆ? ಫಾರೆಸ್ಟ್ ಏರಿಯಾ ಹೆಂಗ್ ಚಚ್ತಾ ಇದೀವಿ ನಾವು. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಮ್ಗೆ? ಎಲ್ಲ ಬಿಟ್ಬಿಟ್ಟಿದೇವಲ್ಲ. ಹೆಂಗ್ ಹೊಡಿತಾ ಇದೀವಿ ನೋಡಿ. ಶಿಷ್ಯ, ಏನ ಶಿಷ್ಯ? ಹೋಗ್ತಾ ಇದೀವಿ, ಬರೀ ಹೋಗ್ತಿದ್ದೀವಿ, ಏನೋ ಕಾಣಿಸ್ತಿಲ್ಲ ಸ್ನೇಹಿತರ. ಸಾರಿ ಫಾರ್ ದಾಟ್. ಯಾರಾದರೂ ಆಚೆ ಬಂದರೆ ತಾನೇ ನಿಮಗೂ ತೋರ್ಸೋಕ್ಕೆ. ಯಾರೂ ಆಚೆ ಬರ್ತಿಲ್ಲ, ಎಲ್ಲ ಒಳಗಡೆ ಹೋಗಿಬಿಟ್ಟಿದ್ದಾರೆ, ಔಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಗೊತ್ತಾಗ್ಬಿಟ್ಟಿದೆ RXಗಳು ಬರ್ತಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಳಗಡೆ ಆಗ್ಬಿಟ್ಟಿದ್ದಾರೆ.
ಬೆಂಗಳೂರಿಂದ ಬಂದು ಇಲ್ಲಿ ಕಕ್ಕ ಮಾಡ್ಸಕ್ಕೆ ಇಲ್ಲಿ ಬರಬೇಕಾ? ಮತ್ತೆ ಸಿ ಎಚ್ ಗಾಡಿ ನೋಡಿ. ಅದೇ ಬೆಂಗಳೂರಿಂದ ಅಲ್ಲ, ಅವರು ಚಂಡೀಗಢದಿಂದ ಬಂದವರು ಇಲ್ಲಿ ಕಕ್ಕ ಮಾಡ್ಸಕ್ಕೆ. ಚಂಡೀಗಢದಿಂದ ಬಂದು ಇಲ್ಲಿ ನಾಯಿಗಳಿಗೆ ಕಕ್ಕ ಮಾಡ್ಸಕ್ಕೆ ಬಂದಿದ್ದಾರೆ ಬಂಡೀಪುರಿಗೆ. ಫುಲ್ ಲೋಡ್ ಆಗಿಬಿಟ್ಟಿದೆ. ನಡೆರೆ ನಡೆರೆ. ಏನು ಗಾಂಡ್ಚಲಿ ನೋಡಿ ಅವನಿಗೆ. ಆಪೋಸಿಟಿಂದ ಗಾಡಿ ಬಂದರೆ ನಮ್ಮ ಗಾಡಿಗಳಿಗೆ ಬಿಡ್ತಾ ಇಲ್ಲ ಇವನು. ಕೆಳಗಡೆ ವೀಲ್ ಇಳಿಸ್ತಾನೆ ಇಲ್ಲ, ಬೇರೆಯವ್ರು ಇಳಿಸ್ತವ್ರೆ, ನಮ್ಮ ಗಾಡಿಗಳು ಇಳಿಸ್ತವ್ರೆ. ಏನಿದೆ ನೋಡಿ. My favorite, bro. ಬನ್ರಪ್ಪ, ನಿಲ್ಸ್ಬೇಡಿ, ಚಾರ್ಜ್ ಮಾಡ್ಬಿಡತ್ತೆ. ಫುಲ್ ಇವತ್ತು ಫುಲ್ಲು ಜಿಮ್ಮಿಕೀಕ ಜಿಮ್ಕಾನ. ಚೆಕ್ ಪೋಸ್ಟ್ ಬಂತು. ಕರಿಯ ಅಂಕಲ್ ಇದ್ದಾರೆ ಇಲ್ಲಿ. ಎರಡು ಆಂಟಿಗಳು. ಅಂಕಲ್ಲು ಸೈಲೆಂಟಾಗಿ ಹೋಗ್ಬಿಡೋಣ. ಅಂಥದ್ದು ಏನಿಲ್ಲ, ಬನ್ನಿ. ಯಾಕೆ ಸೈಲೆಂಟಾಗಿ ಹೋಗ್ತೀರಾ? ಏನ್ರಿ ಇದು ಫುಲ್ ಪ್ರೈವೇಟು, ಸಿವಿಲ್ ಡ್ರೆಸ್ಸಲ್ಲಿ ಮಾಡ್ತಾವ ಟಿಕೆಟ್ ಕಲೆಕ್ಷನ್ ಎಲ್ಲ. ವಾ, ಏನೋ ಸರಿಗಿಲ್ಲ ಕಣ್ರೋ. ಸ್ನೇಹಿತರ, ಹೋಮ್ ಸ್ಟೇಗೆ ಬಂದು ರೀಚ್ ಆಗಿ ಗಾಡಿಗಳನ್ನ ಫಸ್ಟು ನಾವು ನೋಡ್ಕೋಬೇಕು. ಸೇಫ್ಟಿ, ಗಾಡಿಗಳ ಸೇಫ್ಟಿ ಫಸ್ಟು ಮುಖ್ಯ, ಅದಾದಮೇಲೆ ಎಲ್ಲ ಹೇಳ್ತೀರಾ. ಹಾಗಾಗಿ ಎಲ್ಲ ಗಾಡಿಗಳನ್ನ ನೆರಳಲ್ಲಿ ಹಾಕಿ ಕ್ಲೀನಾಗಿ ಸ್ಟ್ಯಾಂಡು ಪರ್ಫೆಕ್ಟಾಗಿ ಪೊಸಿಷನಲ್ಲಿದೆಯಾ, ಓಕೆ ಇದೆ ನೋಡಿಕೊಂಡು ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಈ ಗಾಡಿ ಒಂದು ರಿವ್ಯೂ ಬಾಕಿ ಇದೆ. ವೆರಿ ರೇರ್ ಪೀಸ್ ಗಾಡಿ ಇದು, ಕಂಪ್ಲೀಟಾಗಿ ಬಿಲ್ಟ್ ಮಾಡಿರೋ ಗಾಡಿ. ಇದ್ರದ್ದು ಒಂದು ರಿವ್ಯೂ ಬರುತ್ತೆ ತುಂಬ ಜಲ್ದಿ. ಬಸ್ ಸೊಯ್ಲಿ. ಹಾಂ, ಸೂಪರ್ ಸ್ನೇಹಿತರೆ. ಆಫ್ಟರ್ ಅ ಲಾಂಗ್ ರೈಡ್, ಅ ಪೀಸ್ಫುಲ್ ಪ್ಲೇಸ್ ವಿತ್ ಅ ಕೂಲ್ ಅಟ್ಮಾಸ್ಫಿಯರ್.